ಮಡಿಕೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತ ಅಂತ ಹೇಳಲಾಗ್ತಾ ಇರುವಂಥ ವಿನಯ್ ಅವರ ಆತ್ಮಹತ್ಯೆ ಪ್ರಕರಣ ಸಾಕಷ್ಟು ರೋಚಕ ತಿರುವನ್ನು ಪಡೀತಾ ಇದೆ. ವಿನಯ್ ಸುಸೈಡ್ ಕೇಸ್, ಬಿಜೆಪಿ ಕಾಂಗ್ರೆಸ್ ವಾರ್, ಕಾಂಗ್ರೆಸ್ನ ಇಬ್ಬರು ಶಾಸಕರ ವಿರುದ್ಧ FIRಗೆ ಬಿಜೆಪಿ ಪಟ್ಟು. ಮಡಿಕೇರಿಯಲ್ಲಿ ಎರಡೇ MLAಗಳಿರೋದು, ಕೊಡಗು ಮತ್ತು ಮಡಿಕೇರಿ. ಒಬ್ಬರು ಪೊನ್ನಣ್ಣ, ಮತ್ತೊಬ್ಬರು ಮಂತರಗೌಡ. ಈ ಹುಡುಗ ಆತ್ಮಹತ್ಯೆಯ ತಮ್ಮ ಡೆತ್ ನೋಟ್ನಲ್ಲಿ ಇಬ್ಬರು ಶಾಸಕರು ಸೇರಿದಂತೆ ಇನ್ನೂ ಇಬ್ಬರ ಹೆಸರನ್ನು ಬರೆದಿದ್ದಾರೆ. ಇಬ್ಬರು ಶಾಸಕರನ್ನು FIRಲ್ಲಿ ಸೇರಿಸಬೇಕು ಅಂತೇಳಿ ಬಿಜೆಪಿಗರ ಆಕ್ರೋಶ. ಆದರೆ ಪೊನ್ನಣ್ಣ ನಿಮ್ಗೆ ಗೊತ್ತಿರ್ಬೋದು, AK ಸುಬ್ಬಯ್ಯ, ದಿವಂಗತ AK ಸುಬ್ಬಯ್ಯ ಅವರ ಮಗ ಪೊನ್ನಣ್ಣ. AK ಸುಬ್ಬಯ್ಯ ಅವರ ಮಗ ಪೊನ್ನಣ್ಣ. AK ಸುಬ್ಬಯ್ಯ ಅವರು ಕರ್ನಾಟಕ ಜನಸಂಘದ ಪ್ರಥಮ ರಾಜ್ಯಾಧ್ಯಕ್ಷರು, ನೆನಪಿರಲಿ. ನಂತರ ಅವರು BJP ಬಿಡ್ತಾರೆ, ಬೇರೆ ವಿಚಾರ. ಈಗ ಪೊನ್ನಣ್ಣ ಅವರು ಅಲ್ಲಿಂದ ಆಯ್ಕೆಯಾಗಿ ಇದೀಗ ಕಾನೂನು ಸಲಹೆಗಾರರಾಗಿದ್ದಾರೆ CM ಅವರಿಗೆ. ಮತ್ತೊಂದು ಕಡೆ ಮಂತರಗೌಡ ಕಾಂಗ್ರೆಸ್ MLA, ಅವರ ತಂದೆ JDS MLA. ಮಂತರಗೌಡ ಕಾಂಗ್ರೆಸ್ MLA, ಅವರ ತಂದೆ JDS MLA, ಈಗಲೂ ಸಿಟ್ಟಿಂಗ್ MLA. ಯಾರು? ಮಂಜು, ಅರಕಲಗೌಡ ಮಂಜು, ವಾಲೆ ಮಂಜು ಅಂತ ಕರೀತಾರಲ್ಲ, ಅವರ ಮಗ. ಕಳೆದ ಬಾರಿ ವೆರಿ ಫಸ್ಟ್ ಟೈಮ್ ಬಹಳ ದಿನಗಳ ನಂತರ ಕಾಂಗ್ರೆಸ್ನ ಇಬ್ಬರು ಶಾಸಕರಲ್ಲಿ ಆಯ್ಕೆ ಆಗಿರುವಂಥದ್ದು. ಅದಕ್ಕಿಂತ ಮೊದಲು ಇದು BJP ಭದ್ರಕೋಟೆ ಆಗಿತ್ತು. KG ಬೋಪಯ್ಯ ಮತ್ತು ಅಪ್ಪಚ್ಚು ರಂಜನ್ ನಿರಂತರವಾಗಿ ಗೆದ್ದು ಬರ್ತಾ ಇದ್ರು. ಈ ಬಾರಿ ಅವರ FIR ಆಗೋ ತನಕ, ಅರೆಸ್ಟ್ ಆಗೋ ತನಕ ಡೆಡ್ ಬಾಡಿಯನ್ನೆಲ್ಲ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಭಾಳ ದುಃಖದ ವಿಚಾರ ಕೂಡ. ಯಾಕಂದರೆ ಅವರ ಫ್ಯಾಮಿಲಿಯವ್ರಿಗೆ ಇದು ಇಷ್ಟ ಇದೆಯೋ ಇಲ್ಲೋ ಬೇರೆ ವಿಚಾರ. ಆದರೆ BJP ಕಾರ್ಯಕರ್ತ ಆಗಿರೋದ್ರಿಂದ BJPಯ ಹಿರಿಯರ ಮಾತಿಗೆ ಅವರು ಕೇಳಿರ್ತಾರೆ. ಸೊ ಹಾಗಾಗಿ DYSP ಕಚೇರಿ ಮುಂದೆ ಶವ ಇಟ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ BJP ಕಾರ್ಯಕರ್ತರು. ಈಗ ಎಲ್ಲ ನಾಯಕರುಗಳು ಕೂಡ ಅಲ್ಲಿ ಬಂದು ಸೇರಿದ್ದಾರೆ. ನಿರಂತರವಾಗಿ ಅಲ್ಲಿ ಹೋರಾಟಗಳು ಕೂಡ ಆಗ್ತಾ ಇದೆ. DYSP ಕಚೇರಿ ಮುಂದೆ ಮೃತದೇಹ ಇಟ್ಟು ಪ್ರತಿಭಟನೆಯಲ್ಲಿ ತಲ್ಲಾಟ, ನೂಕಾಟ, ಹೈಡ್ರಾಮಾ, ಪೊಲೀಸರೊಂದಿಗೆ BJP ಕಾರ್ಯಕರ್ತರ ವಾಗ್ವಾದ, ಪ್ರತಿಭಟನಾಕಾರರು ವಶಕ್ಕೆ ಪಡೆದ ಪೊಲೀಸರು. ವಿನಯ್ ಸುಸೈಡ್ ಕೇಸ್, BJP ಕಾಂಗ್ರೆಸ್ ಬಿಗ್ ವಾರ್, ಕಾಂಗ್ರೆಸ್ನ ಇಬ್ಬರು ಶಾಸಕರ ವಿರುದ್ಧ FIR ಹಾಕಲೇಬೇಕು ಅಂತೇಳಿ BJP ಪಟ್ಟು. ಪೊನ್ನಣ್ಣ, ಮಂತರ ಹಾಗೂ ಹರೀಶ್ ಪೂವಯ್ಯ ವಿರುದ್ಧ ಕೆರಳಿದ ಕೇಸರಿ ಪಡೆ. ಯಾಕಂದರೆ ಈ ಮೂವರ ಹೆಸರು ಮತ್ತು ಇನ್ನೊಬ್ಬನ ಹೆಸರು, 4 ಜನರ ಹೆಸರಿದೆ ಅಂಥೇಳಿ. ಕೆಲವೇ ತಿಂಗಳ ಹಿಂದೆ ಅಲ್ಲೊಂದು ಕೊಡಗಿಗಾಗಿನ ಒಂದು ವಾಟ್ಸಪ್ನಲ್ಲಿ ವಿನಯ್ ಅವರನ್ನು ಸೇರಿಸಲಾಗಿತ್ತು, ನಂತರ ಅಡ್ಮಿನ್ ಮಾಡಲಾಗಿತ್ತು. ನಂತರ ಅಲ್ಲಿಯ ಸ್ಥಳೀಯ ಪೊನ್ನಣ್ಣ ಶಾಸಕರ ವಿರುದ್ಧ ಒಂದು ಅವಹೇಳನಕಾರಿ ಹೇಳಿಕೆ ಇತ್ತು. ಅದರ ಬಗ್ಗೆ ವಿನಯ್ ಅವರನ್ನು ಹೆಸರನ್ನು ಹಾಕ್ಕೊಂಡು ಅಲ್ಲಿಯ ಸ್ಥಳೀಯ ಕಾಂಗ್ರೆಸ್ ನಾಯಕರು ಅವಹೇಳನ ಮಾಡಿದರು, ಎಲ್ಲ ಕಡೆ ಹರಿಬಿಟ್ರು. ಹಾಗಾಗಿ ವಿನಯ್ ಮರಣೊಂದು ಆತ್ಮಹತ್ಯೆ ಮಾಡಿಕೊಂಡ ಅಂತ ಪ್ರಾಥಮಿಕ ಮಾಹಿತಿ. ಆಮೇಲೆ ಒಳಗೆ ಏನಾಗಿದೆ ಗೊತ್ತಿಲ್ಲ. ಪೊನ್ನಣ್ಣ ಅವರನ್ನು ಕೇಳಿದ್ರೆ ನನಗೆ ಅವರು ಗೊತ್ತಿಲ್ಲ ಅಂತಂದಿದ್ರು. ಆದರೆ ಪೊನ್ನಣ್ಣ ಮತ್ತು ಅವರ ನಡುವೆ ನಡೆದಿರುವಂಥ ವಿನಯ್ ಅವರ ನಡುವೆ ನಡೆದಿರುವಂಥ ವಾಟ್ಸಪ್ ಚಾಟ್ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳು ಲೀಕ್ ಆಗಿದ್ದವು. ಇವತ್ತು ಕುಶಾಲನಗರದಲ್ಲಿ BJP ಪ್ರತಿಭಟನೆಯನ್ನು ಮಾಡ್ತಾ ಇದೆ. BJP ರಾಜ್ಯಾಧ್ಯಕ್ಷ ವಿಜೇಂದ್ರ, ಅನೇಕ ನಾಯಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಓಕೆ, ಅನು ಕಾರ್ಯಪ್ಪ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಿರಂತರವಾಗಿ ಅನು ಕಾರ್ಯಪ್ಪ ನಿನ್ನೆಯಿಂದ ಕೂಡ ವರದಿಗಳನ್ನು ಮಾಡ್ತಾನೆ ಇದ್ದಾರೆ. ಅನು ಕಾರ್ಯಪ್ಪ, ಈಗಿನ ಸದ್ಯದ ಪರಿಸ್ಥಿತಿ ಏನಿದೆ? ಶವ ಅಲ್ಲೇ ಇದೆಯಾ? ಏನಾದರೂ ಕನ್ಕ್ಲೂಷನ್ಗೆ ಬಂದ್ರಾ? ಅಥವಾ ಇವತ್ತು ಬೆಳಗ್ಗೆನ ಆರಂಭ ಆಗಿತ್ತು ಹೋರಾಟ, ಅಲ್ಲಿಂದ ಏನಾದರೂ ಮುಂದಕ್ಕೆ ಹೋಯ್ತು? ಅಥವಾ FIR ಮತ್ತೊಂದು ಏನಾದರೂ ಆಗ್ತಾ ಇದೆಯಾ? ಅಥವಾ ಅಲ್ಲಿ ಎಲ್ಲಿಂದ ಆರಂಭ ಮಾಡಿದ್ದಾರೆ ಅಲ್ಲೇ ಇದೆಯಾ ಅಂತ ಏನಿದೆ ಅಪ್ಡೇಟ್? ಇಲ್ಲ ಜಯಪ್ರಕಾಶ್, ಈಗಾಗಲೇ ಮೃತದೇಹ ರವಾನೆ ಆಗಿದೆ. ಯಾಕೆಂದರೆ ಇಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ ನಂತರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲಿಕ್ಕೆ ಹೋಗ್ತಾ ಇದ್ದಾಗ BJP ಕಾರ್ಯಕರ್ತರು, BJP ಪ್ರಮುಖರು, BJP ಜಿಲ್ಲಾ ರಾಜ್ಯ ಅಧ್ಯಕ್ಷರು ವಿಜಯೇಂದ್ರ, ಸಂಸದ ಯದುಗಿರಿ ಎಲ್ಲವನ್ನು ಬಂಧನ ಮಾಡಿದ್ದಾರೆ. ಎಲ್ಲವನ್ನು ಬಂಧನ ಮಾಡಿ 3 ಪೊಲೀಸ್ ವಾಹನಗಳಲ್ಲಿ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ. ನಂತರ ಆ ಮೃತದೇಹ ಏನಿತ್ತು, ಆ ಮೃತದೇಹವನ್ನು ಈಗ ಅವರ ಹುಟ್ಟೂರು ಗೋಣಿಮರೂರಿಗೆ ರವಾನೆ ಮಾಡಲಾಗಿದೆ. ಅಂದರೆ ಇವರಲ್ಲಿ ಅರೆಸ್ಟ್ ಆಗ್ತಿದ್ದಂತೆ ಮೃತದೇಹ ಕೂಡ ರವಾನೆ ಆಗಿದೆ. ಅವರ ಹುಟ್ಟೂರಲ್ಲಿ ಅಂತ್ಯಕ್ರಿಯೆ ಕೂಡ ಆಗುತ್ತೆ. ಮತ್ತು ಎಲ್ಲ ಪ್ರಮುಖರನ್ನು
ಎಲ್ಲರನ್ನು ಬಂಧಿಸಿ ಪೊಲೀಸರು ಕೂಡಿಗೆ ಆ ಕಡೆ ಕರ್ಕೊಂಡು ಹೋಗಿರುವಂಥದ್ದು. ಅಂದರೆ ಪ್ರಮುಖ ಬೇಡಿಕೆ ಇದ್ದು ಇಬ್ಬರು ಶಾಸಕರ ಮೇಲೆ FIR ಆಗಲೇಬೇಕು, ಆಗದಿದ್ದರೆ ನಾವು ಮೃತದೇಹ ಇಲ್ಲಿ ತೆಗೆಯಲ್ಲ ಅಂತ ಹೇಳುವಂಥದ್ದು ಬೇಡಿಕೆ ಇತ್ತು. ಆದರೆ ನಂತರ ಪ್ರತಿಭಟನೆ ಕೂಡ ಆರಂಭವಾಯಿತು. ಪ್ರತಿಭಟನೆ ಆರಂಭವಾಗಿ ನಂತರ ಪೊಲೀಸ್ ಠಾಣೆಗೆ ಮುತ್ತಿಗೆಗೆ ಹೋಗ್ತಾ ಇದ್ದ ಸಂದರ್ಭ ಅರೆಸ್ಟ್ ಮಾಡಿರುವಂಥದ್ದು. ಈಗ ಎಲ್ಲರನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತು ಈಗ ತೋರಿಸ್ತೀವಿ ಇಲ್ಲಿ ಪ್ರೊಟೆಸ್ಟ್ ಇದೆ, ರಸ್ತೆಯಲ್ಲಿ ಪ್ರೊಟೆಸ್ಟ್ ಆಗಿರುವಂಥದ್ದು. ಇಲ್ಲಿ ಪಕ್ಕದಲ್ಲಿ ಆಸ್ಪತ್ರೆ ಇದೆ, ಆ ಕಡೆ ಪೊಲೀಸ್ ಠಾಣೆ ಇದೆ. ಇಲ್ಲಿ ಎಲ್ಲ ಕಾರ್ಯಕರ್ತರನ್ನು ಬಂಧನ ಮಾಡಿ ಕರ್ಕೊಂಡು ಹೋಗಿರುವಂಥದ್ದು. ಈಗೆಲ್ಲ ಅಲ್ಲಿ ಕ್ಲಿಯರ್ ಆಗಿದೆ. ಬಂಧನ ಮಾಡಿ ಅವರಲ್ಲಿ ಕೂಡಿಗೆ ಆಚೆ ಕರ್ಕೊಂಡು ಹೋಗಿದ್ದಾರೆ ಜಯಪ್ರಕಾಶ್. ಮತ್ತು ಇವರ ಅಂತ್ಯ ಸಂಸ್ಕಾರ ಕೂಡ ಇನ್ನು ಒಂದು ಗಂಟೆ ಅಥವಾ 2 ಗಂಟೆ ಒಳಗೆ ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ ಜಯಪ್ರಕಾಶ್. ಈಗ ಕೊನೆಗೂ ಪಾರ್ಥಿವ ಶರೀರವನ್ನು ತೆಗೆಯೋದಕ್ಕೆ ಫ್ಯಾಮಿಲಿ ಡಿಸೈಡ್ ಮಾಡಿದ್ದ ಅಥವಾ ಪಾರ್ಟಿ ಡಿಸೈಡ್ ಮಾಡ್ತಾ ಕೊನೆಗೂ ಪಾರ್ಥಿವ ಶರೀರವನ್ನು ತೆಗೆಯುವಂಥ ನಿರ್ಧಾರಕ್ಕೆ ಯಾಕೆ ಬಂದರು? ಏನಾದರೂ ಭರವಸೆಗಳನ್ನು ಜಿಲ್ಲಾಡಳಿತ ಕೊಟ್ಟಿದೆಯಾ? ಇಲ್ಲ ಅವರು ಸಂಬಂಧ ಮನೆಯವರ ಕುಟುಂಬಸ್ಥರು, ವಿನಯ್ ಅವರ ಕುಟುಂಬಸ್ಥರು ಕೂಡ BJP ಅವ್ರಿಗೆ ಹೇಳಿದ್ರು, ನಮಗೆ ನ್ಯಾಯ ಸಿಗಲೇಬೇಕು, ನಾವು ಕೂಡ ಇಲ್ಲಿ ಇರ್ತೀವಿ, ಪಾರ್ಥಿವ ಶರೀರವನ್ನು ಮೃತದೇಹವನ್ನು ಈಗ ನಾವು ತೆಗೆಯಲ್ಲ, ಎಲ್ಲ ಆದಮೇಲೆ ತೆಗೆದು ಅಂತ ಅವ್ರು ಹೇಳಿದರು. ಆದರೆ ಇಲ್ಲಿ ಪೊಲೀಸರು ಅವರೆಲ್ಲನೂ ಬಂಧನ ಮಾಡುವಂಥ ಕೆಲಸ ಮಾಡಿದ್ದಾರೆ. ಬಂಧನ ಮಾಡಿದ ಮೇಲೆ ಇಲ್ಲಿ ಯಾರೂ ಇರಲ್ಲ, ಮತ್ತು ಅವರು ಮೃತದೇಹವನ್ನು ಇಲ್ಲೇ ಇಡಬೇಕಾಗುತ್ತೆ. ಅದರಿಂದ ಅವರು ಮೃತದೇಹವನ್ನು ಸಾಗಾಟ ಮಾಡಿರುವಂಥದ್ದು. ಯಾಕೆಂದರೆ ಅಂತ್ಯಕ್ರಿಯೆ ಇವತ್ತು ಮಾಡಲೇಬೇಕು, ನಿನ್ನೆ ಬೆಳಿಗ್ಗೆ ಆಗಿರುವಂಥದ್ದು. ಅದರಿಂದ ಇಲ್ಲಿ ಇವರನ್ನು ಬಂಧನ ಮಾಡ್ತಿದ್ದಂತೆ ಮನೆಯವರೆಲ್ಲ ಒಂದು ಮಾತುಕತೆ ನಡೆಸಿ ಮೃತದೇಹವನ್ನು ರವಾನೆ ಮಾಡಿರುವಂಥದ್ದು. ಈಗ ಯಾವುದೇ ಭರವಸೆ ಸಿಕ್ಕಿಲ್ಲ. ಇವರ ಏನು ಬೇಡಿಕೆ ಇತ್ತು ಆ ಶಾಸಕರ ಮೇಲೆ FIR ಮಾಡಲೇಬೇಕಂತೇಳಿ, ಅದಕ್ಕೆ ಆ ಭರವಸೆ ಇನ್ನೂ ಈಡೇರಿಲ್ಲ. ಅದು ಹಾಗೇನೇ ಇದೆ. ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಇವರು ಹೇಳ್ತಾ ಇದ್ದಾರೆ. ಆದರೆ ಈಗ ಸದ್ಯಕ್ಕೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಆಗಿದೆ ಜಯಪ್ರಕಾಶ್. ಓಕೆ, ಈಗ ಎಲ್ಲರನ್ನು ಅರೆಸ್ಟ್ ಆದ ನಂತರ ಈಗ ಏನು ಅಲ್ಲಿ ಗ್ರೌಂಡ್ ಕ್ಲಿಯರ? ಏನು ಕತೆ? ಕೇವಲ ಬಂದರು, ಪ್ರೊಟೆಸ್ಟ್ ಮಾಡಿದರು, ಅರೆಸ್ಟ್ ಆದರು, ಹೋಯಿತು. ವಿನಯ್ಗೆ ಏನಾದರೂ ನ್ಯಾಯ ಸಿಗ್ತಾ? ಅಲ್ಲಿ ಎಲ್ಲ ಕುಟುಂಬಿಕರು ಕೂಡ ಅದನ್ನು ರವಾನೆ ಮಾಡುವಂಥದ್ದಕ್ಕೆ ಆಗಿದ್ದಾರೆ. ಸೊ ಹಾಗಾಗಿ ಈ ಪ್ರೊಟೆಸ್ಟ್ ಏನು ಫಲಪ್ರದ ಆಗಿಲ್ಲ ಅಂತ ಹೇಳಬೇಕು. ಏನು ಅಂತ ಹೇಳಬೇಕು ಇದನ್ನು? ಫಲಪ್ರದ ಅಂದರೆ ಇವರು ಒಂದು ಎಚ್ಚರಿಕೆ ಕೊಡುವಂಥ ಕೆಲಸ ಆಗಿದೆ ಅಂತ ಹೇಳ್ಬೋದು ಅಷ್ಟೇ. ಯಾಕೆಂದರೆ ಇವಾಗ ಪ್ರತಿಭಟನೆ ಮಾಡಿ FIR ಮಾಡಲೇಬೇಕು, ನಾವು ಮೃತದೇಹ ತೆಗಿಲ್ಲ ಅಂತೇಳಿ ಅವರು ಒಂದು ಪಟ್ಟು ಹಿಡಿದಿದ್ದರು. ಆದರೆ ಇವರು ಬಂಧನ ಆಗಿದೆ, ಮೃತದೇಹವನ್ನು ತಗೊಂಡು ಹೋಗಿದ್ದಾರೆ. ಆದರೆ ಯಾವುದು ಬೇಡಿಕೆ ಸದ್ಯಕ್ಕೆ ಈಡೇರಿಲ್ಲ. ಮತ್ತೆ ಪ್ರತಿಭಟನೆಯನ್ನು ಮತ್ತೆ ಮುಂದುವರಿಸ್ತೀವಿ ಅಂತ ಇವರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಮುಂದೆ ಏನು ಮಾಡ್ತಾರೆ ಅಂತ ಹೇಳಿ ನೋಡಬೇಕಾಗಿದೆ ಜಯಪ್ರಕಾಶ್. ಈಗ ಸದ್ಯಕ್ಕೆ ಅರೆಸ್ಟ್ ಆಗಿದೆ. ಅವರು ಬಿಟ್ಟ ನಂತರ, ಬಿಡುಗಡೆಯಾದ ನಂತರ ಇವರು ರಾಜ್ಯಾಧ್ಯಕ್ಷರು ಕೂಡ ಇಲ್ಲೇ ಇದ್ದಾರಲ್ಲ, ಅವರು ಏನು ನಿರ್ಧಾರ ತಗೊಳ್ತಾರೆ ಅಂತ ಹೇಳುವಂಥದ್ದು ಕಾದು ನೋಡಬೇಕಾಗಿದೆ ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ಅನುಕಾರ್ಯಪ್ಪ ಅವರು ಹೇಳೋ ಪ್ರಕಾರ ಯಾರು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಅರೆಸ್ಟ್ ಮಾಡಲಾಗಿದೆ. ಅಲ್ಲಿಗೆ ಮುಗೀತಾ BJP ಪ್ರತಿಭಟನೆ. ಮತ್ತೊಂದು ಕಡೆ ಶವವಿಟ್ಟು ಪ್ರತಿಭಟನೆಯನ್ನು ಮಾಡಲಾಯಿತು. ಅವರು ಕೂಡ BJP ಪರವಾಗಿ ಇರುವಂಥವರೇ, ಅವರ ಮನೆಯವರು ಕೂಡ. ಅಂದರೆ BJP ಪಕ್ಷಕ್ಕೆ ತಮ್ಮ ಒಲವನ್ನು ವ್ಯಕ್ತಪಡಿಸ್ತಾ ಇರುವಂಥವರು, ತಪ್ಪೇನಿಲ್ಲ. ಸೊ ಹಾಗಾಗಿ ಅವರು ಕೂಡ BJP ಈ ಕಾರ್ಯಕರ್ತರ ಅಥವಾ ಈ ಹೋರಾಟ ಏನಿದೆ ಅದಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇಲ್ಲ, ನಮಗೆ ನ್ಯಾಯ ಸಿಗಲೇಬೇಕು ಅಂತೇಳಿ. ಆದರೆ ಎಲ್ಲರೂ ಅರೆಸ್ಟ್ ಆದ ನಂತರ ಪೊಲೀಸ್ ಒತ್ತಡ ಜಾಸ್ತಿ ಆಯಿತಾ ಅಥವಾ ವಿನಯ್ ಆತ್ಮಹತ್ಯೆಗೆ ಒಂದು ನ್ಯಾಯ ಸಿಗ್ತಾ ಇಲ್ವಾ? BJP ಏನು ಮಾಡುತ್ತೆ ಆಗಿದ್ರೆ? FIR ಹಾಕಲೇಬೇಕಿತ್ತು ಅಥವಾ ಡೆತ್ ನೋಟಲ್ಲಿ ಅವರ ಹೆಸರಿದ್ದಾಗ ಒಂದು FIR ಆದರೂ ಹಾಕಬೇಕಾಗಿತ್ತು, ಠಾಣೆಗೆ ಕರೆಸಿ ಮಾತಾಡಿಸಿ ಆದರೂ ಕರೆಸ್ಬೋದಾಗಿತ್ತು. ಯಾಕಾಗಿಲ್ಲ ಅನ್ನುವಂಥದ್ದು ಅನೇಕ ಸಂಶಯಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ವಿನಯ್ ಸುಸೈಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಮುಖ್ಯವಾಗಿ ಏನಾಗಬೇಕಾಗಿತ್ತು ಅನ್ನುವಂಥದ್ದು ಹೋರಾಟವನ್ನು ಮಾಡಿದ್ರು ನಿಜ. ಈಗ ಅನುಕಾರ್ಯಪ್ಪ ಹೇಳೋ ಪ್ರಕಾರ ಎಲ್ಲರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು, ಅಲ್ಲಿ ಖಾಲಿ ಆಯಿತು. ಸೊ ಹಾಗಾಗಿ ಪೊಲೀಸರು ಬಂದರು, ಅಲ್ಲಿ DYSP ಕಚೇರಿ ಮುಂದೆ ಇದ್ದಂಥ ಶವವನ್ನು ತೆಗಿಬೇಕು ಅಂತ ಹೇಳಿದರು. ಮನೆಯವ್ರ ಜೊತೆ ಮಾತುಕತೆ ಆಯಿತು. ಈಗ ಶವ ತೆಗೆದಿದ್ದಾರೆ ಅನ್ನೋಂಥ ಮಾತುಗಳು ಬರ್ತಾ ಇದೆ. ಇನ್ನು ವಿನಯ್ ಸುಸೈಡ್ ಕೇಸ್ಗೆ CM ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ CM ಸಿದ್ದರಾಮಯ್ಯ ಹೇಳಿಕೆ, ತನಿಖೆ ನಡೀತಾ ಇದೆ, ನಾವು ಯಾವುದೇ ರೀತಿಯಲ್ಲೂ ಮಧ್ಯಪ್ರವೇಶ ಮಾಡಲ್ಲ, ಪೊಲೀಸರೇನು ಕ್ರಮ ಕೈಗೊಳ್ತಾರೆ ಅದಕ್ಕೆ ಓಕೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ, BJP ಸಾವಿನಲ್ಲೂ ರಾಜಕೀಯ ಮಾಡ್ತಾ ಇದೆ ಅಂತೇಳಿ BJPಯನ್ನು ಟೀಕಿಸಿದ್ದಾರೆ. ನಾವು ಯಾಕೆ ಮಧ್ಯಪ್ರವೇಶ ಮಾಡಬೇಕು, ಅವ್ರು ಏನು ಮಾಡ್ತಾರೆ ಕಾನೂನು ಕ್ರಮ ಕೈಗೊಳ್ಳುತ್ತೆ, ನಾವಂತೂ ಇಂಟರ್ಫಿಯರ್ ಆಗಲ್ಲ, ಏನು ಕ್ರಮ ಬೇಕಿದ್ರೆ ಕೈಗೊಳ್ಳಲಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. FIR ಆಗಿದೆ, ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರೋದ್ರಿಂದ ನಾವು ಯಾರು ಕೂಡ ಇಂಟರ್ಫಿಯರ್ ಆಗಲ್ಲ, ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. FIR ಆಗಿದೆ, ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರೋದ್ರಿಂದ ನಾವು ಯಾರು ಕೂಡ ಇಂಟರ್ಫಿಯರ್ ಆಗಕ್ಕಾಗಲ್ಲ. ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗೋತೀವಿ. ಬಿಜೆಪಿ ಡಿಮ್ಯಾಂಡ್ ಮಾಡ್ತಿರೋದು ಪೊನ್ನಣ್ಣ ಅವ್ರದ್ದು ಮತ್ತೆ ಮಂತರ್ಗೌಡ ಅವ್ರ ಹೆಸರನ್ನ ಸೇರಿಸಬೇಕು FIR. ಬಿಜೆಪಿಯವರು ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ. ಬಿಜೆಪಿಯವರು ಒಂದು ರೀತಿ ಹತಾಶರಾಗ್ಬಿಟ್ಟಿದ್ದಾರೆ. ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಾವನ್ನಲ್ಲೂ ರಾಜಕೀಯ ಮಾಡಬೇಕು, ಯಾವಾಗಲೂ ಕೂಡ
BJPಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳಿದದಕ್ಕೆಲ್ಲ ರಿಯಾಕ್ಟ್ ಮಾಡೋಕ್ಕೋಗಲ್ಲ. ಬಿಕಾಸ್ ಇಷ್ಟೇ ಹೇಳ್ತೀನಿ, ಇಟ್ ಈಸ್ ಆಲ್ರೆಡಿ FIR is filed, case is registered and investigation is going on. At this stage, I do not want to interfere with the case. I do not want to make any statement. ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. FIR ಆಗಿದೆ, ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರೋದ್ರಿಂದ ಓಕೆ, ಇದನ್ನು BJP ಯಾವ ಥರ ತಗೊಂಡು ಹೋಗುತ್ತೆ ಅನ್ನೋಂಥ ಒಂದು ಕುತೂಹಲ ಇತ್ತು. ಆದರೆ ಹೋರಾಟ ಮಾಡಿದ್ದಾರೆ. ಆದರೆ ಹೋರಾಟದ ರೀತಿ ಏನಪ್ಪ, ಅರೆಸ್ಟ್ ಆಯಿತು ಮುಗಿದೋಯ್ತು ಅಂತೇಳಿ. ಮೊನ್ನೆ ನಿಮಗೆ ನೆನಪಿರ್ಬೋದು, ವಾಟಾಳ್ ನಾಗರಾಜ್ ಒಂದು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಬಸ್ಸಿಂದ ಕೆಳಗಿಳಿಯಲೇ ಇಲ್ಲ. ಯಾಕಂದರೆ ಬಸ್ಸಿಂದ ಕೆಳಗಿಳಿದ್ರೆ ಅರೆಸ್ಟ್ ಆಗಿಬಿಡ್ತಾರೆ ಅಂತೇಳಿ. ಸೊ ಇವತ್ತು ಕೂಡ BJPಯವರು ಪ್ರತಿಭಟನೆ ಮಾಡಿದ್ದಾರೆ. ಆದರೆ ಬಹುಶಃ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಪೊಲೀಸರು ಕೂಡ ಕರ್ಕೊಂಡೋಗಿ ಎಲ್ಲಿಂದ ಇಡಬೇಕು. ಆದರೆ ಈಗ ಎಲ್ಲರನ್ನ ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಅಲ್ಲಿ ಖಾಲಿ ಆಗಿದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅದು ಅನುಕಾರ್ಯಪ್ಪ ಕೊಟ್ಟಂಥ ಮಾಹಿತಿ. ಆದರೆ ಒಂದಂತೂ ನಿಜ, ಕಾರ್ಯಕರ್ತ, BJP ಕಾರ್ಯಕರ್ತ ಆಗಲಿ, ಯಾವುದೇ ಪಕ್ಷದ ಕಾರ್ಯಕರ್ತ ಆಗಲಿ, ಆದರೆ ಯಾರಾದರೂ ಉಪಟಳ ಕೊಟ್ಟು ಈ ಥರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಂದರೆ ಅದಕ್ಕೊಂದು ನ್ಯಾಯ ಸಿಗಲೇಬೇಕು. ಅದರ ಬಗ್ಗೆ BJPಯ ಹೋರಾಟ ಇನ್ನೂ ಕೂಡ ಜಾಸ್ತಿ ನಿರೀಕ್ಷೆ ಇತ್ತು. ಆದರೆ BJPಯವರು ಮೊನ್ನೆ ಕೂಡ ಅಷ್ಟೇ 2 ದಿನಗಳ ಹೋರಾಟವನ್ನು ಈ ಬೆಲೆ ಏರಿಕೆಯಲ್ಲಿ ಮಾಡಿದರು. ಆಮೇಲೆ ಈ ಕಡೆ ಬಂದುಬಿಟ್ರು. ಈ ಕಡೆ ನೋಡಿದರೆ ಸರ್ಕಾರ ಮತ್ತೆ ನೀರಿನ ಬೆಲೆಯನ್ನು ಜಾಸ್ತಿ ಮಾಡಿದೆ. ನೋಡಿ ಏನಾಗುತ್ತೆ ಅಂತೇಳಿ. ಒಂದು ಕಾಲದಲ್ಲಿ MP BJP, 2 MLA BJP, ಗ್ರಾಮ ಪಂಚಾಯತ್ BJP, ತಾಲೂಕು ಪಂಚಾಯತ್ BJP, ಏನೆಲ್ಲ ಚುನಾವಣೆ ಆಗುವಂಥ ಸಾಧ್ಯತೆಗಳಿತ್ತು ಅಲ್ಲೆಲ್ಲ ಕೂಡ BJP ಬಂದಿತ್ತು. ಬಟ್ ಈ ಬಾರಿ ಎರಡೂ ಕಡೆ ಕೂಡ ಕಾಂಗ್ರೆಸ್ ಬಂದಿರುವಂಥದ್ದು, ಅದು ಕೂಡ ಒಂದು ರೀತಿಯಲ್ಲಿ ರಾಜಕೀಯ ಏನು ಪಾರಮ್ಯಕ್ಕೆ ಕೂಡ ಕಾರಣವಾಗಿದೆ. ನಾನೇ ಚ ನೀನೇ ಚ ಅನ್ನುವಂಥದ್ದು. ಹಾಗಾಗಿ BJP ಕೂಡ ಈ ಒಂದು ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ. ಆದರೆ ಎಲ್ಲ ಹೋರಾಟ ಮಾಡ್ತಾ ಇದ್ದವರನ್ನೆಲ್ಲ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡೋಗಿರೋ ಕಾರಣಕ್ಕಾಗಿ ಈಗ ಅಲ್ಲಿ ಯಾರೂ ಇಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇನ್ನು ಕೊಡಗಿನ ಕಾರ್ಯಕರ್ತರ ಪರವಾಗಿ ನಾನಿದ್ದೇನೆ. ವಿನಯ್ ಸೋಮಯ್ಯ ಕುಟುಂಬರ ಮೇಲೆ FIR ದಾಖಲಾಗಬೇಕು. ಕೊಡಗಿನ 2 ಕೈ ಶಾಸಕರು ದೇಶದ ರಾಜಕಾರಣ ಮಾಡ್ತಾ ಇದ್ದಾರೆ. ರಿಪಬ್ಲಿಕನ್ನಕ್ಕೆ ಮೈಸೂರು ಹಾಗೂ ಕೊಡಗಿನ ಸಂಸದ ಯದುವೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರು ಸಂಸದ ಮೈಸೂರಿಗೆ ಬರುತ್ತೆ ಈಗ ಕೊಡಗು. ಮೊದಲೆಲ್ಲ ಅದು ಮಂಗಳೂರಿಗೆ ಬರ್ತಾ ಇತ್ತು, ಮಂಗಳೂರು ಕೊಡಗು ಅಂತೇಳಿ. ನಂತರ ಅದು ಮೈಸೂರಿಗೆ ಬಂತು. ಸೊ ಹಾಗಾಗಿ ಕೊಡಗು ಪ್ರತ್ಯೇಕ ಏನಲ್ಲ, ಅದು ಮೈಸೂರಿನ ಭಾಗವಾಗಿ ಬರುತ್ತೆ. ಹಾಗಾಗಿ ಅಲ್ಲೇ MP ಕೂಡ ಯದುವೀರ್ ಅವರು ಬರ್ತಾರೆ. ಯದುವೀರ್ ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ BJP ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಈಗಾಗಲೇ ಕುಶಾಲನಗರಕ್ಕೆ ಸಂಸದರಾಗಿರುವಂಥ ಯದುವೀರ್ ಬಂದಿರೋರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರತಿಭಟನೆ ಕರೆ ಕೊಟ್ಟಿದ್ದೀರಾ ಸರ್, FIR ದಾಖಲಾಗುತ್ತೆ ಅಂದ್ಕೊಂಡಿದ್ದೀರಾ ಹೇಗೆ ಸರ್? ಪ್ರಥಮವಾಗಿ ನಾನು ವಿನಯ್ ಸೋಮಯ್ಯ ಅವರ ಕುಟುಂಬ, ಅವರ ಸ್ನೇಹಿತರು ಮತ್ತು ಇಡೀ ನಮ್ಮ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಎರಡನೇದು, ಈ ವಿರೋಧ ಪಕ್ಷದ ಒಂದು ಸ್ಥಾನದಲ್ಲಿರುವಾಗ ಮತ್ತು ಕಾಂಗ್ರೆಸ್ಸಿನ ಒಂದು ಸೈಡಿನ ರಾಜಕೀಯ ಎರಡೂ ಸಹ ಒಂದು ರೀತಿ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರ ಮೇಲೆ ಈ ರೀತಿಯ ಒಂದು ತೊಂದರೆ ಕೊಡೋ ಕೆಲಸ ಕಾಂಗ್ರೆಸ್ ಮಾಡ್ತಾ ಇರ್ತಾರೆ. ನಾವು ಧೈರ್ಯವಾಗಿ ಇದನ್ನ ಎದುರಿಸಬೇಕಾಗಿದೆ. ಯಾವುದೇ ಒಂದು ಕಾರ್ಯಕರ್ತರು ಇರ್ಬೋದು, ಮುಖಂಡರು ಇರ್ಬೋದು, ಇಂಥ ಒಂದು ಕ್ರಮ ತಗೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಎದುರಿಸಬೇಕಾಗಿ ನಾನು ಎಲ್ಲರಲ್ಲೂ ಈ ಸಂದರ್ಭದಲ್ಲಿ ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀನಿ. ವಿನಯ್ ಸೋಮಯ್ಯ ಅವರು ನಮ್ಮ ಭಾಜಪಾ ಕೊಡಗಿನ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇರುವಂಥ ವಾಟ್ಸಪ್ ಗುಂಪಿನ ಒಂದು ಅಡ್ಮಿನ್ ಆಗಿದ್ದರು. ಅವರು ಪದೇ ಪದೇ ನಮ್ಮ 2 ಶಾಸಕರು ಏನೋ ಅವರು ಫೇಲಿಯರ್ ಆಗಿರ್ತಕ್ಕಂಥ ಸ್ಕೀಮ್ಸ್ ಇರ್ಬೋದು, ಅವರು ಇಲ್ಲಿ ಏನು ಕೆಲಸ ಮಾಡದಿರೋ ಕಾರಣಕ್ಕೆ ಅವರು ಧ್ವನಿ ಎತ್ತಾಯಿದ್ರು. ಇಲ್ಲಿ ಯಾವ ರೀತಿ ಕೊಡಗಿನ ಹಿತಕ್ಕಾಗಿ ಕೆಲಸ ಮಾಡಬೇಕು ಅಂತ ಸಹ ಪೋಸ್ಟ್ಗಳು ಮಾಡ್ತಾಯಿದ್ರು. ಕೆಲವು ಪೋಸ್ಟ್ಗಳು ಅವ್ರಿಗೆ ಇಷ್ಟ ಇಲ್ಲದಿರೋ ಕಾರಣಕ್ಕಾಗಿ ಅವ್ರ ಮೇಲೆ FIR ಅನ್ನು ದಾಖಲಿಸಿದರು. ಅದಕ್ಕೆ ಸ್ಟೇಯನ್ನು ತೊಗೊಂಡ್ರು, ಬೇಲು ಬಂತು. ಆದರೂ ಸಹ ಕಾನೂನಾತ್ಮಕವಾಗಿ ಇವರು ಹೋರಾಟ ಮಾಡ್ತಾಯಿದ್ರು ಸಹ ಪದೇ ಪದೇ ನಿರಂತರವಾಗಿ ಇವ್ರಿಗೆ ತೊಂದರೆ ಕೊಡ್ತಾ ಬಂದಿದ್ರು. ಇನ್ನು ಪೆಟಿ ಕೇಸ್ಗಳು, ಏನು ಆಡಳಿತ ದುರ್ಬಳಕೆ ಮಾಡೋ ಮೂಲಕ ಭಾಳನೇ ಹಿಂಸೆ ಕೊಟ್ಟರು. ಅಂತ್ಯದಲ್ಲಿ ತಡೆದೇ ಇರೋ ಕಾರಣಕ್ಕಾಗಿ ಇಂಥ ಒಂದು ಕ್ರಮ ತಗೊಂಡ್ರು ವಿನಯ್. ಈ ಸೇಡಿನ ರಾಜಕೀಯವನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದು ಮಾಡೋ ಅವಶ್ಯಕತೆ ಇಲ್ಲ. ಸುಮಾರು 20-25 ವರ್ಷ ಭಾಜಪಾ ಇಲ್ಲೇ ಆಡಳಿತ ಪಕ್ಷ ಆಗಿತ್ತು ಕೊಡಗಿನಲ್ಲಿ. ಇಂಥ ಒಂದು ಕೃತ್ಯ ಎಲ್ಲೂ ನಡೆದಿಲ್ಲ. ಕಾಂಗ್ರೆಸ್ ಬಂದಿದ್ದ ತಕ್ಷಣ ಇಂಥ ಒಂದು ಕೃತ್ಯ ನಡೆದಿದ್ದು ಅತ್ಯಂತ ತೀವ್ರವಾಗಿ ನಾವು ಖಂಡಿಸಬೇಕಾಗಿದೆ. ವಿನಯ್ ಪರವಾಗಿ ನಾವೆಲ್ಲರೂ ನಿಂತಿದ್ದೀವಿ. ಇಡೀ ಸಂಘಟನಾ, ಅವರ ಕುಟುಂಬ, ನಾವೆಲ್ಲರೂ ಇಲ್ಲಿ ಸೇರಿರೋ ಕಾರಣ ಒಂದೇ, FIR ಅಲ್ಲಿ ಅವರು ಏನು ಉಲ್ಲೇಖ ಮಾಡಿದ್ದಾರೆ ಅವರ ಡೆತ್ ನೋಟಲ್ಲಿ
ಅವ್ರ ಎಲ್ಲರ ಹೆಸರನ್ನು ದಾಖಲಿಸಬೇಕಾಗಿದೆ ಮತ್ತು ಅದರ ಮೂಲಕ ಅವ್ರಿಗೆ ನ್ಯಾಯವನ್ನು ಸಿಕ್ಕಬೇಕಾಗಿದೆ. ನಮ್ಮ ರಾಜ್ಯದ ವರಿಷ್ಠರು ಕೂಡ ಇದು CBIಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಪೊನ್ನಣ್ಣ ಅರೆಸ್ಟ್ ಆಗ್ತಾರಾ? ಯಾಕೆಂತಂದರೆ ಡೆತ್ ನೋಟಲ್ಲಿ ಹೆಸರಿದ್ದಾಗ ಯಾರಾದರೂ ಪೊಲೀಸರು ಅರೆಸ್ಟ್ ಮಾಡ್ತಾರೆ. MLA MP ಅಂತೇಳಿ ರಿಯಾಯಿತಿ ಯಾಕೆ? ಕರೆಕ್ಟ್ ಅಲ್ವಾ? ಅದರ ಬಗ್ಗೆ ಹೇಳ್ತೀನಿ ಬ್ರೇಕ್ ಆದಮೇಲೆ.